ನೋಡಿ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಮೊದಲ ಸುದ್ದಿ ಸಚಿವರ ಬಗ್ಗೆ ಕೈ ಶಾಸಕರು ತೀವ್ರ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಸುರ್ಜೇವಾಲಾ ಅವರು ಕೆಲವು ಶಾಸಕರುಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು. ನಿಮ್ಮ ಅಸಮಾಧಾನ ಏನು, ಯಾಕೆ ನಿಮಗೆ ಬೇಸರ ಇದೆ, ಏನ್ ಸರಿ ಆಗ್ಬೇಕಾಗಿದೆ, ಏನ್ ಬದಲಾವಣೆ ಆಗ್ಬೇಕಾಗಿದೆ, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಅದನ್ನ ಹೇಳ್ಕೊಳ್ಳಿ, ಅದನ್ನ ಹೊರತುಪಡಿಸಿ ನಮ್ಮ ಮುಂದೆ ಹೇಳ್ತೇನೆ ಇನ್ನೆಲ್ಲೋ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಅಥವಾ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ನಿನ್ನೆ ಒಂದೊಳ್ಳೆ ಸಮಯ ಸಿಕ್ಕಿದೆ ನಮಗೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸಾಲು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರಂತೆ. ಅದರಲ್ಲಿ ಸಚಿವರ ಬಗ್ಗೆ ಕಾಂಗ್ರೆಸ್ನ ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಬಳಿ ಮಂತ್ರಿಗಳ ವಿರುದ್ಧ ದೂರಿನ ಸುರಿಮಳೆಯನ್ನೇ ಗೈದಿದ್ದಾರಂತೆ. ಸಚಿವರನ್ನ ಭೇಟಿ ಮಾಡುವುದೇ ಕಷ್ಟ ಆಗಿದೆ, ನಮ್ಮ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಶಾಸಕರು ಈ ಅಸಮಾಧಾನವನ್ನ ಹೇಳ್ಕೊಂಡಿರೋದು. ಶಾಸಕರ ಜೊತೆಗೆ ರಣದೀಪ್ ಮುಖಾಮುಖಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಪ್ರಮುಖ ಪಾಯಿಂಟ್ಸ್ಗಳು ಏನು ಅಂತ ನಾವು ನೋಡ್ಬಿಡೋಣ ಕ್ವಿಕ್ ಆಗಿ. ಅಂದ್ರೆ ಶಾಸಕರುಗಳು ತಮ್ಮ ಸಮಸ್ಯೆ ಏನಂತ ಹೇಳ್ಕೊಂಡ್ರು, ಮೇನ್ಲಿ ಅವ್ರ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಶಾಸಕರಿಗೆ ಸಚಿವರು ಬೆಲೆ ಕೊಡ್ತಾ ಇಲ್ಲ, ಶಾಸಕರ ಬದಲು ಬೇರೆಯವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಸಚಿವರುಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಶಾಸಕರುಗಳ ಮಾತು ಕೇಳ್ತಾ ಇಲ್ಲ, ನಾವು ಶಾಸಕರಾಗಿದ್ರು ಕೂಡ ನಮಗೆ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಮಾತು ಕೇಳ್ದೇನೆ ಇನ್ಯಾರ್ದೋ ಮಾತು ಕೇಳ್ತಾ ಇದ್ದಾರೆ, ಇದೆಲ್ಲವೂ ನಮಗೆ ಬೇಸರಕ್ಕೆ ಕಾರಣವಾಗಿದೆ, ಇದು ನಮ್ಮ ಅಸಮಾಧಾನಕ್ಕೆ ಕಾರಣ ಅಂತ ಮೊದಲ ಪಾಯಿಂಟ್ ಅವ್ರು ಹೇಳಿರೋದು. ಎರಡನೇದೇನು ಅಂತಂದ್ರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸೋದು ಇಲ್ಲ, ಮಂತ್ರಿಗಳನ್ನ ಭೇಟಿ ಮಾಡೋದೇ ಕಷ್ಟ, ಪತ್ರಗಳಿಗೆ ಕಿಮ್ಮತ್ತು ಇಲ್ಲ ಅಂತ. ನೋಡಿ, ಇದು ಮೇಜರ್ ಆದಂತ ಪ್ರಾಬ್ಲಮ್. ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲ್ಲ. ಈಗೇನೋ ಆಗ್ಬೇಕಾಗಿರುತ್ತೆ ಅವ್ರ ಕ್ಷೇತ್ರದಲ್ಲಿ, ಏನೋ ಒಂದು ಚರಂಡಿ ನಿರ್ಮಾಣನೋ, ಮೋರಿ ನಿರ್ಮಾಣನೋ, ಯಾವುದೋ ಸ್ಕೂಲು, ಸರ್ಕಾರಿ ಸ್ಕೂಲಿಗೆ ಏನೋ ಸಮಸ್ಯೆ ಆಗಿದೆ ಅಂದರೆ ಅದು ಅನುದಾನ ಬಿಡುಗಡೆ ವಿಚಾರವೋ ನಮಗೆ ಹಿಂಗಿದೆ ಅಂತ ಹೇಳಿದ್ರೆ ಭೇಟಿ ಮಾಡೋದಕ್ಕೂ ಅವಕಾಶ ಕೊಡಲ್ಲ. ಅದರ ಜೊತೆಗೆ ನಾವು ಪತ್ರ ಬರೆದ್ರೆ ಸುಮಾರು ಜನ ಶಾಸಕರುಗಳು ನಮ್ಮ ಕ್ಷೇತ್ರಕ್ಕೆ ಈ ಥರ ಸಮಸ್ಯೆ ಇದೆ, ಅನುದಾನ ಬೇಕು, ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಪತ್ರ ಬರೆದೆ, ಪತ್ರ ಬಂದಿದೆ, ನೋಡೋಣ, ಬರ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಈ ಥರ ಯಾವುದು ರಿಪ್ಲೈನೇ ಕೊಡಲ್ವಂತೆ. ಪತ್ರ ಅಲ್ಲಿಗೆ ಹೋಗಿ ರೀಚ್ ಆಗಿಲ್ವೋ ಅನ್ನೋದೇ ಗೊತ್ತಾಗಲ್ವಂತೆ ಶಾಸಕರುಗಳಿಗೆ. ಸಹಜವಾಗಿ ಶಾಸಕರ ಅಸಮಾಧಾನ ಇದು ತಾರಕಕ್ಕೇರೋಕೆ ಕಾರಣ. ಯಾಕಂದ್ರೆ ಈ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ, ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ, ಇವ್ರುಗಳಿಗೆ ಗೆಲ್ಲಬೇಕಾದ್ರೆ ಆ ಕ್ಷೇತ್ರದಲ್ಲಿ ಒಂದು ಭರವಸೆ ಮೂಡಿಸಿರ್ತಾರೆ. ನೋಡ್ರಪ್ಪ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ನಾವು ಈ ಕೆಲಸ ಮಾಡ್ಕೊಡ್ತೀವಿ ಅಂತ. ಜೊತೆಗೆ ಎಷ್ಟೋ ಕ್ಷೇತ್ರಗಳಲ್ಲಿ ಶಾಸಕರುಗಳ ವೈಯಕ್ತಿಕ ವರ್ಚಸ್ಸಿನ ಮೇಲೂ ಕೂಡ ಗೆದ್ದಿರೋದಿದೆ. ಹೀಗಿರ್ಬೇಕಾದ್ರೆ ಈಗೇನೂ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಅಯ್ಯೋ ನಮ್ಮ ಶಾಸಕರಿಗೆ ಕವಡೆ ಕಾಸಿನ ಕಿಮ್ಮತ್ತು ರಾಜ್ಯದಲ್ಲಿ ಕೊಡಲ್ವಂತೆ, ಅಯ್ಯೋ ಸರ್ಕಾರದಲ್ಲಿ ಇವ್ರ ಮಾತು ನಡೆಯಲ್ವಂತೆ, ನಮ್ಮ ಶಾಸಕರು ಹೇಳ್ರೇನೆ ಸಚಿವರು ಕೇಳ್ತಾ ಇಲ್ಲ, ಯಾವುದೋ ಅವ್ರ ಕ್ಷೇತ್ರದಲ್ಲಿ ಒಂದು ಕೆಲಸ ಆಗ್ಬೇಕಾಗಿರತ್ತೆ. ಒಂದಷ್ಟು ಕಾರ್ಯಕರ್ತರು ಸುತ್ತಾಕೊಂಡಿರ್ತಾರೆ, ಊರಿನ ಕ್ಷೇತ್ರ ಜನಗಳು ಸುತ್ತಾಡ್ಕೊಂಡಿರ್ತಾರೆ. ಆವಾಗ ಇರಪ್ಪ ಅದೇನು ಸಮಸ್ಯೆ, ಕಾರ್ಮಿಕ ಸಚಿವರ್ದ, ಶಿಕ್ಷಣ ಮಂತ್ರಿದ, ಫೋನ್ ಮಾಡ್ತೀನಿ ಅಂದಾಗ ಇವ್ರು ಫೋನು ಎತ್ತಲಿಲ್ಲ ಅಂತ ಅಂದ್ರೆ, ರಿಪ್ಲೈನೂ ಕೊಡ್ಲಿಲ್ಲ ಅಂದ್ರೆ ಕ್ಷೇತ್ರದಲ್ಲಿ ಜನರು ಇವ್ರಿಗೆ ಬೆಲೆ ಕೊಡ್ತಾರಾ? ಬೆಲೆ ಇರತ್ತಾ? ಸಹಜವಾಗೇ ಇರಲ್ಲ. ಅಯ್ಯೋ ನಮ್ಮ ಶಾಸಕರದ್ದು ಫೋನೇ ಎತ್ತಲ್ಲ ಬಿಡ್ರಿ, ಅದು ಹೋಗ್ಲಿ ಬಿಜೆಪಿ ಶಾಸಕರದು ಅಲ್ಲ, ಕಾಂಗ್ರೆಸ್ ಶಾಸಕರ್ದೇನೆ. ಕಾಂಗ್ರೆಸ್ ಸಚಿವರೇ ಫೋನ್ ಎತ್ತಲಿಲ್ಲ ಅಂತಂದ್ರೆ ಅಥವಾ ಪತ್ರಕ್ಕೆ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಹೆಂಗೆ? ಮುಂದಿನ ಎಲೆಕ್ಷನ್ ಅಲ್ಲಿ ಇವ್ರಿಗೆ ಯಾಕೆ ವೋಟ್ ಹಾಕಬೇಕು? ವೈಯಕ್ತಿಕ ವರ್ಚಸ್ಸು ಅಂತಿರುತ್ತಲ್ಲ, ಅದೇ ಹದಗೆಟ್ಟು ಹೋಗ್ಬಿಟ್ಟಿರುತ್ತಲ್ಲ. ಸೊ ಅದು ಬೇಸರ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಮೂರನೇ ಪಾಯಿಂಟ್ ಏನು ಅಂತ ಅಂದ್ರೆ ಅಧಿಕಾರಿಗಳ ವರ್ಗಾವಣೆ, ಅನುದಾನ ವಿಚಾರದಲ್ಲಿ ಉಸ್ತುವಾರಿ ಸಚಿವರು ಸರ್ವಾಧಿಕಾರಿಗಳನ್ನು ದಾಟ್ತಾರೆ ಅಂತ ಈ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡ್ಬಿಟ್ಟಿದ್ದಾರೆ ಈ ಕ್ಷೇತ್ರಗಳಿಗೆ, ಜಿಲ್ಲೆಗಳಿಗೆ. ಇವ್ರುಗಳೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೆಲವರಿಗೆ ತಮ್ಮ ಉಸ್ತುವಾರಿ ವಹಿಸ್ಕೊಂಡಿರುವ ಕ್ಷೇತ್ರ ಯಾವುದು ಅಂತಾನೆ ಗೊತ್ತಿಲ್ಲ. ಕೆಲವರು ಆ ಕ್ಷೇತ್ರಕ್ಕೆ ಕಾಲೇ ಇಡಲ್ಲ, ಇನ್ ಕೆಲವರು ಹೋದ್ರೂ ಅಲ್ಲೇನು ಮಾಡಲ್ಲ, ಹಂಗೆ ಬರ್ತಾರೆ. ಇದು ಸಮಸ್ಯೆ ಇದೆ, ಇದು ಆರೋಪ ಇದೆ. ಉಸ್ತುವಾರಿ ಸಚಿವರು ಈ ಕಡೆ ತಲೆನೇ ಹಾಕಲ್ಲ, ಉಸ್ತುವಾರಿ ಸಚಿವರು ಬರೋದೇ ಇಲ್ಲ, ವರ್ಷಕ್ಕೊಂದ್ಸತಿ ಬಂದಿದ್ರು, ಈ ಹಿಂದೆ 6 ತಿಂಗಳಲ್ಲಿ ಒಂದ್ಸತಿ ಬಂದಿದ್ರು, ನಮ್ಮ ಫೋನ್ ಎತ್ತಲ್ಲ ಅಂತ. ಇಲ್ಲಿ ಹೇಳ್ತಿರೋದು ಏನು ಅಂತಂದ್ರೆ ಈ ಅಧಿಕಾರಿಗಳ ವರ್ಗಾವಣೆ ಇರುತ್ತಲ್ಲ, ಆ ವಿಚಾರದಲ್ಲಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾರಂತೆ ಉಸ್ತುವಾರಿ ಸಚಿವರುಗಳು. ಮಾಡ್ಬೇಕಾಗಿರೋ ಕೆಲಸದ ಬಗ್ಗೆ ಫೋಕಸ್ ಮಾಡಲ್ಲ, ಬ್ಯಾಡದೇ ಇರೋ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಈ ಉಸ್ತುವಾರಿ ಸಚಿವರುಗಳಿಂದ ನಮಗೆ ಕಿರಿಕಿರಿ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ಕೊಂಡಿದ್ದಾರಂತೆ. ಸೊ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನೋದನ್ನ ಹೇಳ್ಕೊಂಡಿದ್ದಾರಂತೆ. ಇನ್ನು 4ನೇ ಪಾಯಿಂಟ್ ಏನು ಅಂತ ಅಂದ್ರೆ
ಅಧಿಕಾರಿಗಳು ನಮ್ಮನ್ನ ನಿರ್ಲಕ್ಷಿಸ್ತಾರೆ ಅಂತ ದೂರು ನೀಡಿದ್ರೆ ಅಧಿಕಾರಿಗಳ ಪರ ಒಲವು ತೋರ್ತಾರೆ. ಕೆಲವು ಈಗ ಆಫೀಸ್ಗಳಿಗೆ ಹೋದಾಗ ಅಲ್ಲಿನ ಆಫೀಸರ್ಸ್ಗಳು ಇವ್ರಿಗೆ ಬೆಲೆನೇ ಕೊಡಲ್ವಂತೆ ಶಾಸಕರಿಗೆ. ಯಾಕಂದ್ರೆ ಇವರು ಉಸ್ತುವಾರಿ ಸಚಿವರುಗಳ ಜೊತೆಗೆ ಡೀಲಿಂಗ್ ಅಲ್ಲಿ ಇರ್ತಾರಲ್ಲ. ಸೊ ನಾನು ನಿಮ್ಮ ಮಾತು ಕೇಳ್ತೀನಿ, ನಂಗೊಂದು ವರ್ಗಾವಣೆ ಮಾಡ್ಕೊಡಿ, ಹಾಗೆ ಹೀಗೆ ಅಂತ. ಹಾಗಾಗಿ ಖುದ್ದಾಗಿ ಶಾಸಕರುಗಳೇ ಏನಾದ್ರು ಸಮಸ್ಯೆನ ಹೊತ್ಕೊಂಡು ಹೋದ್ರು ಅಧಿಕಾರಿಗಳು ಬೆಲೆನೇ ಕೊಡಲ್ಲ. ಇದನ್ನ ನಾವು ಸಾಕಷ್ಟು ಬಾರಿ ಸಚಿವರುಗಳ ಗಮನಕ್ಕೆ ತಂದಿದ್ದೀವಿ, ನಾಯಕರುಗಳ ಗಮನಕ್ಕೆ ತಂದಿದ್ದೀವಿ. ನಮ್ಮ ಮಾತು ಅಧಿಕಾರಿಗಳು ಕೇಳ್ತಾ ಇಲ್ಲ, ನಮಗೊಂದು ಕೆಲಸ ಕಾರ್ಯಗಳಾಗಬೇಕಾಗಿತ್ತು ಅದನ್ನ ಮಾಡಿಕೊಡ್ತಾ ಇಲ್ಲ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಮಾಡ್ತಾರಿರ್ರಿ, ಆ ಅಧಿಕಾರಿ ಹಂಗೆ ಮಾಡಲ್ರಿ ಅಂತ ಅಧಿಕಾರಿಗಳ ಪರವಾಗಿ ಮಾತಾಡ್ತಾರಂತೆ, ಶಾಸಕರ ಪರವಾಗಿ ಧ್ವನಿ ಎತ್ತಲ್ವಂತೆ. ಇವ್ರು ಕರೆಕ್ಟಾಗಿ ಶಾಸಕರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಆ ಅಧಿಕಾರಿಗಳಿಗೆ ಕರೆ ಮಾಡಿ, ಏನ್ರಿ ಅದು ಕೆಲಸ ಆಗ್ತಾ ಇಲ್ಲ, ನಮ್ಮ ಶಾಸಕರು ನಿಮ್ಮ ಹತ್ರಕ್ಕೆ ಬಂದ್ರು ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತೆ, ಯಾಕ್ರಿ ಅಂತ ಸಚಿವರು ಕೇಳಬೇಕೋ ಅಥವಾ ಶಾಸಕರಿಗೆ ಇರ್ರಿ ಮಾಡ್ತಾರೆ ಅಂತ ಅಧಿಕಾರಿಗಳ ಪರವಾಗಿ ಮಾತಾಡಬೇಕೋ? ಇದು ಅನೇಕ ಶಾಸಕರುಗಳಿಗೆ ಬೇಸರ ಆಗಿದೆ. ಈಗ ಅಧಿಕಾರಿಗಳು ನಮಗೆ ಕಿಮ್ಮತ್ತಿನ ಬೆಲೆ ಕೊಡಲ್ಲ ಅಂದಮೇಲೆ ನಾವು ಯಾಕೆ ಶಾಸಕರಾಗಿರ್ಬೇಕು? ಶಾಸಕರಿಗೆ ಏನು ಬಂತು ಇಲ್ಲಿ ಮರ್ಯಾದೆ? ಶಾಸಕರಿಗೆ ಏನು ಬಂತು ಇಲ್ಲಿ ಅಧಿಕಾರ? ಹೆಸರು ಮಾತ್ರಕ್ಕೆ ನಾವು ಶಾಸಕರಾಗಿದ್ದೀವಿ, ಅಧಿಕಾರಿಗಳು ಬೆಲೆ ಕೊಡಲ್ಲ, ಸಚಿವರುಗಳು ಮಾತು ಕೇಳಲ್ಲ, ನಾವು ಹೇಳಿದ ಒಂದು ಕೆಲಸನೂ ಆಗಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮಗೆ ಸ್ಥಾನನೂ ಇಲ್ಲ, ಮಾನನೂ ಇಲ್ಲ. ಸೊ ಯಾಕೆ ನಾವು ಇರಬೇಕು? ರಾಜೀನಾಮೆ ಕೊಡೋದು ಬೆಟರ್ ಅಲ್ವಾ ಅಂತ ಏನೋ ಪ್ರಶ್ನೆ ಮಾಡಿದಾರಂತೆ. ಇನ್ನು 5ನೇ ಪಾಯಿಂಟ್ ಏನು ಅಂತ ಅಂದ್ರೆ, ಹೀಗಾದ್ರೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಗೌರವ ಕೊಡ್ತಾರಾ? ನಮ್ಮ ಗೌರವವನ್ನ ಸಚಿವರೇ ಕಳೀತಾ ಇದ್ದಾರೆ ಅಂತ. ಕರೆಕ್ಟ್, ನಾನು ಇದನ್ನೇ ಆಗಲೇ ಹೇಳಿದ್ದು. ಕೆಲವೊಂದು ಕ್ಷೇತ್ರಗಳಲ್ಲಿ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಮೇಲೆ, ಈಗ ಯಾವುದೋ ಒಂದು ಪರ್ಸನ್, ಆ ಮನುಷ್ಯ ಇದ್ದ ಅಂತ ಅಂದರೆ ಕೆಲಸ ಆಗತ್ತಪ್ಪ, ಈ ಹಿಂದೆ ಶಾಸಕರಾಗಿದ್ರು, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಹೊಡೆದಾಡ್ಕೊಂಡಾದ್ರೂ ಪರವಾಗಿಲ್ಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ತರ್ತಾರೆ, ಆ ಮಾತು ಹೇಳಿದ್ರು ಅಂತಂದರೆ ಆ ಮಾತಿನ ಮೇಲೆ ನಿಂತ್ಕೊಳ್ತಾರೆ, ಹಾಗಾಗಿ ಇವರು ಸೋಲಿಲ್ಲದ ಸರದಾರ, ಹಾಗಾಗಿ 2ನೇ ಬಾರಿ ಆಯ್ಕೆ ಆಗಿದ್ದಾರೆ, ಹಾಗಾಗಿ 3ನೇ ಬಾರಿ ಆಯ್ಕೆ ಆಗಿದ್ದಾರೆ, ಮೊದಲನೇ ಬಾರಿನೇ ನಾವು ಯಾಕೆ ಅಧಿಕಾರ ಕೊಟ್ವಿ ಅಂತಂದರೆ ಅವರು ಮಾತೇ ಅಷ್ಟು ಚೆನ್ನಾಗಿತ್ತು, ಪ್ರಚಾರದ ವೇಳೆಯಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ ಅಂತ ನಮಗೆ ಗೊತ್ತಿತ್ತು ಅಂತೆಲ್ಲ ಇರುತ್ತೆ ಕ್ಷೇತ್ರದಲ್ಲಿ. ಇವುಗಳೇನು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳಲ್ವಲ್ಲ, ಕ್ಷೇತ್ರದಲ್ಲಿ ಯಾರು ಕುತ್ಕೊಳ್ಳೋದು? ಶಾಸಕರುಗಳು ಕುತ್ಕೊಳ್ಳೋದು. ಇವ್ರು ಯಾವುದೂ ಮಾತು ಕೇಳ್ದೇನೆ, ಏನೂ ಕೆಲಸ ಮಾಡ್ದೇನೆ ಈ ಕ್ಷೇತ್ರದ ಜನನೇ ಗೌರವ ಕೊಡ್ದಿರೋ ಪರಿಸ್ಥಿತಿಗೆ ಬಂದಿದೆ. ನಮ್ಮ ಮರ್ಯಾದೆಗೆ ನಮ್ಮ ಸಚಿವರುಗಳೇ ಕಳೀತಾ ಇದ್ದಾರೆ, ನಮ್ಮ ಕ್ಷೇತ್ರದ ಜನ ನಮ್ಮನ್ನ ನೋಡಿ ನಗ್ತಾ ಇದ್ದಾರೆ. ಸುಮ್ಮನೆ ಹೇಳಿ ಅಧಿಕಾರಕ್ಕೆ ಬಂದರು, ಮಾರ್ಸಿದ್ರು, ಎಲ್ರೂ ಥರ ಇವ್ರೂ ನಾವು ಇವರಿಗೆ ಓಟೆ ಹಾಕಬಾರ್ದಿತ್ತು, ನಮ್ಮ ಶಾಸಕರು ಉಪಯೋಗಕ್ಕೆ ಬರಲ್ಲ, ನಮ್ಮ ಶಾಸಕರ ಕೈಲಿ ಏನೂ ಆಗಲ್ಲ, ಈ ಥರದ್ದೆಲ್ಲ ಮಾತುಗಳು ಬಂದಾಗ ಕಷ್ಟಪಟ್ಟು ಜನರ ವಿಶ್ವಾಸವನ್ನು ಗಳಿಸಿ ಗೆದ್ದಿರುವಂಥ ಶಾಸಕರುಗಳಿಗೆ ಅಸಮಾಧಾನ ಆಗುತ್ತಾ ಇಲ್ವಾ? ನೋಡಿ, ಒಬ್ಬ ಶಾಸಕ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು, ಶಾಸಕನಾಗಬೇಕು ಅಂತಂದರೆ ಅದಷ್ಟು ಈಸಿ ಮಾತಲ್ಲ. ಹೌದು, ಕೆಲವೊಂದು ಪಕ್ಷದ ಚಿಹ್ನೆಯ ಆಧಾರದ ಮೇಲೆ ಗೆದ್ದಿರ್ತಾರೆ, ಕಾಂಗ್ರೆಸ್ ಅನ್ನುವಂಥ ವಿಚಾರಕ್ಕೆ ಗೆದ್ದಿರ್ತಾರೆ, ಅಥವಾ ಕ್ಷೇತ್ರ ಅಲ್ಲಿ ಯಾವ ಜಾತಿಯ ಆಧಾರದ ಮೇಲೆ ಗೆದ್ದಿರ್ತಾರೆ, ಎಲ್ಲವೂ ಕರೆಕ್ಟ್. ಬಟ್ ಅಲ್ಟಿಮೇಟ್ಲಿ ಕೆಲಸ ಮಾಡಬೇಕಲ್ವಾ? ಕೆಲಸನೇ ಮಾಡಲಿಲ್ಲ ಅಂತಂದರೆ ಜನ ಹೆಂಗೆ ಬೆಲೆ ಕೊಡ್ತಾರೆ? ಇವರೊಂದು ಸುದೀರ್ಘ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಮುಂದಿನ 5 ವರ್ಷದಲ್ಲಿ ನಾನೇ ಇರ್ತೀನಿ, ನೆಕ್ಸ್ಟ್ ವರ್ಷಕ್ಕೂ ನಾನೇ ಆಗಿರ್ತೀನಿ, ಅದು ಮುಂದಿನ ವರ್ಷಕ್ಕೆ ನಮ್ಮವ್ರನ್ನೇ ಯಾರನ್ನಾರು ನಿಲ್ಲಿಸ್ತೀವಿ. ಈ ಎಲ್ಲ ಪ್ಲಾನಿಗೂ ಇವ್ರು ಇಲ್ಲಿ ಕೊಳ್ಳಿ ಇಡ್ತಾ ಇದ್ದಾರಲ್ಲ, ಕೆಲಸನೇ ಮಾಡ್ದೇನೆ, ಬೆಲೆನೇ ಕೊಡ್ದೇನೆ, ಗೌರವನೇ ಕೊಡ್ದೇನೆ, ಹೇಳಿದ್ ಕೇಳ್ದೇನೆ. ಇದು ಶಾಸಕರುಗಳ ಅಸಮಾಧಾನಕ್ಕೆ ಕಾರಣ ಆಗಿರೋದು. 6ನೇ ಪಾಯಿಂಟ್ ಏನು ಅಂತ ಅಂದರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನಡೆಸಿದಂಥ ಮುಖಾಮುಖಿ ಪ್ರತ್ಯೇಕ ಸಭೆಯಲ್ಲಿ ಶಾಸಕರಿಂದ ಸಿಕ್ಕಾಪಟ್ಟೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾರಂತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನಮಗೆ ಆ ಥರ ಸಮಸ್ಯೆ ಆಗ್ತಿದೆ, ಈ ಥರ ಸಮಸ್ಯೆ ಆಗ್ತಿದೆ, ಆ ಬಣ ಈ ಬಣ ಅಂತೆಲ್ಲ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಇದೆಲ್ಲ ನಮಗೆ ಕಷ್ಟ ಆಗ್ತಾ ಇದೆ, ಇದಕ್ಕೆ ನಮಗೆ ಬೇಸರ ಆಗಿದೆ, ನಮಗೆ ಅಸಮಾಧಾನ ಇದೆ. ಶಾಸಕರ ಈ ಒಂದು ಅಳಲನ್ನು ಸುರ್ಜೇವಾಲಾ ಅವರು ಪಿನ್ ಟು ಪಿನ್ 1 to 1 ಕೇಳಿದ್ದಾರೆ. ಸೊ ಹಾಗಾಗಿ ಮುಂದೆ ಏನಾಗುತ್ತೆ, ಸುರ್ಜೇವಾಲಾ ಅವರು ಇನ್ನೂ 2 ದಿನ ಇರ್ತಾರೆ, ಹೋಗುವಾಗ ಏನು ಹೇಳಿ ಹೋಗ್ತಾರೆ, ಹೈಕಮಾಂಡ್ ನಾಯಕರಿಗೆ ಏನು ತಿಳಿಸ್ತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಏನೇನು ಚರ್ಚೆಗಳಾಗುತ್ತೆ, ಏನು ನಿರ್ಧಾರಕ್ಕೆ ಬರ್ತಾರೆ, ಆನಂತರ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಾರಾ ಅಥವಾ ಸ್ವಲ್ಪ ಟೈಟ್ ಮಾಡ್ತಾರಾ ನೋಡಬೇಕಾಗಿದೆ.